ನನ್ನಷ್ಟು ಚಂದಿಲ್ಲದೆ ಇದ್ರು ಸಾಮಾನ್ಯ ಅಡ್ಡಿಲ್ಲ. ಬಹುತೇಕ ನಮ್ಮಷ್ಟು ಪ್ರಚಾರದಲ್ಲಿ ಇಲ್ವೇ ನೋಡಿ. ಹೌದೌದು, ಈ ಊರಿನ ಪದ್ಧತಿಯೇ ಹೀಗೋ ಇವರಿಗೆ ಒಂದು ಕೆಟ್ಟ ರೋಗ ಅಂಟುಕೊಂಡಿತ್ತು, ನನಗೊತ್ತು ಗೊತ್ತಿಲ್ಲ. ನನ್ನನ್ನು ಕರ್ಕೊಂಡು ಬಂದು ಆ ಸ್ಥಳದಲ್ಲಿ ಕುಳ್ಳಿರಿಸಬೇಕಾದ ಅವರೇ ಅಲ್ಲೇ ಕೂತ್ಕೊಂಡು ಆಚೆ ಹೋಗ್ತದೋ ಈಚೆ ಹೋಗ್ತದೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾರಲ್ಲಿ 3ನೇ ಮಾಡಿ 8ನೇ ಕೋಣೆ ಶ್ರೀಮತ್ ಸಚಿವ ಶಿರೋಮಣಿ ಶಿರೋಮಣಿ ದುಷ್ಟ ಬುದ್ಧಿ. ಅಪ್ಪಯ್ಯ ಗಡಿಬಿಡಿ ಲೇಖನ ಮದುವೆ ಲೇಖನ ಅಪ್ಪಯ್ಯ ಗಡಿಬಿಡಿ. ಯಾರು ನೆನಪೇ ಆಗಲಿಲ್ವಾ ನಿಮಗೆ? ಅಲ್ಲ, ಬಹುತೇಕರಿಗೆ ಅಭ್ಯಾಸ ಬಲ ಆಗಿರ್ಬಹುದು ಸ್ವಾಮಿ. ಬಂದಿರುವವರು ಯಾರು ಎನ್ನುವ ಹಾಗೆ ಸರಿಯಾಗಿ ನೋಡಿ ಮಾತಾಡಬೇಕು ನೀವು. ಯಾಕೆಂದ್ರೆ ಇಷ್ಟೊತ್ತಿಗೆ ಓಲಗಕ್ಕೆ ಬರುವವರು ಅವರು ಇರ್ತಾ ಇದ್ರೋ ಏನೋ, ಹಾಗಾಗಿ ಅವರ ಹೆಸರು ಬಂತು ನಿಮ್ಮ ಬಾಯಲ್ಲಿ. ಬಂದದ್ದು ನಾನು, ಮದನರಾಯರು ನಾವು ಬಂದಿದ್ದೇವೆ. ಹೋಯ್ ಹೌದಪ್ಪ, ನಾವು ಬಂದಿದ್ದಕ್ಕೆ ನೋಡಿ ಮಳೆ ಬೆಳೆ ಎಲ್ಲ ಎಷ್ಟು ಒಳ್ಳೆ ಆಗ್ತಾ ಉಂಟು. ಹೌದಾ? ಕಾರಣ ಮತ್ತೇನು ಅಲ್ಲ ಸ್ವಾಮಿ. ಒಂದಾಕ್ಷಣದಲ್ಲಿ ಎಲ್ಲವರು ಎದ್ದು ನಿಂತು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಅಲ್ಲಲ್ಲಿಯೇ ಕುಳಿತುಕೊಳ್ಳಿ ಎನ್ನುವಂತಹ ಸಂಖ್ಯೆಯನ್ನು ಮಾಡಿದ್ದೇನೆ. ಜೊತೆಗೆ ಓಲಗ ಹೊಂದಿದ್ದಂತಹ ವಿಶೇಷವಾದ ಕಾರಣ, ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಇರುವುದಿಲ್ಲ, ಎರಡೂ ಇದ್ದವರಿಗೆ ಗ್ರಾಚಾರವೇ ಸರಿ ಇರುವುದಿಲ್ಲ. ನಮ್ದು 3ನೇ ಸಾಲು ಸ್ವಾಮಿ, ಗ್ರಾಚಾರವೇ ಸರಿ ಇಲ್ಲ. ಏನು ಮಾಡುವುದು ಹೇಳಿ? ಕಾರಣ ಮತ್ತೇನೂ ಅಲ್ಲ, ಯಾರಿಂದ ತೊಂದರೆ ಎನ್ನುವ ಹಾಗೆ ವಿಶ್ಲೇಷಿಸಿದಾಗ ಅರ್ಥವಾಗಿರುವಂತಹ ಸಂಗತಿ. ಮತ್ತಾರೋ ಹೊರಗಿನಿಂದ ತೊಂದರೆ ಅಲ್ಲ, ನಮ್ಮವರಿಲ್ಲೇ ನಮಗೆ ತೊಂದರೆ. ಹಿತಶತ್ರುಗಳ ಬಾಧೆ. ನಮ್ಮ ಅಪ್ಪನಿಲ್ಲೇ ತೊಂದರೆ. ಹೋಯ್, ನಾನು ಎಷ್ಟೇ ಹೊತ್ತಿಗೆ ಅವರ ಎದುರಿಗೆ ಹೋಗಲಿ, ಏ ಕ್ವಾಣ, ಏ ಗಣಗ ಹಂಪ, ಏ ಸಗಣಿ ಮಂಜ, ಏ ಅವಲಕ್ಕಿ ಸುಬ್ಬ, ನಡೆಯಲ್ಲಿಂದ ಅಂತ ಹೇಳುವುದು. ಇಂತಿರ್ಪ ಸಂದರ್ಭದಲ್ಲಿ ಒಮ್ಮೆ ಒಂದು ದಿವಸ ವಿಶೇಷವಾಗಿ ಮಗನೇ ಮದನ ಎನ್ನುವ ಹಾಗೆ ಅಪ್ಪಯ್ಯ ಕರೆದು ಹೋಗಿ ನಮಸ್ಕಾರ ಮಾಡಿದೆ. ಒಳ್ಳೇದಾಗ್ಲಿ ಮಗನೇ ಅಂದ. ತಲೆ ಹಾಳಾಗೋಯ್ತು ನೋಡಿ. ಯಾವತ್ತು ಇಲ್ಲದೆ ಇರುವ ಆಶೀರ್ವಾದ ಇವತ್ತು ಯಾಕೆ, ಏನಾಗಬೇಕು ಅಪ್ಪಯ್ಯ ಅಂತ ಕೇಳಿದೆ. ಒಂದು 4 ದಿವಸ ಊರು ಬಿಡುವವನಿದ್ದೇನೆ, ಅಲ್ಲಿಯವರೆಗೆ ಇಲ್ಲಿಯ ಆಡಳಿತ ಸೂತ್ರವನ್ನು ನೀನೇ ನೋಡ್ಕೊಳ್ಬೇಕು ಅಂತ ಹೇಳ್ದ. ಪೀಠ ಸಿಕ್ಕಿದ್ದು ಏರ್ದವ್ ಇಳಿಲೇ ಇಲ್ಲ. ಎಂಬಲ್ಲಿಗೆ ನಮ್ಮಲ್ಲಿಯವರೇ ಹಿರಿತಲೆಯವರೊಬ್ರು ಹೇಳಿದ್ರು, 20ಕ್ಕೆ ಯಜಮಾನ್ ತನಕ ಸಿಕ್ಕಿದ್ರೆ ಬಹಳ ದಿವಸ ಉಳಿಯುವುದಿಲ್ಲ ಮದನ, ಬೇಡ ಬೇಡ ಅಂದ್ರು. ತಕ್ಷಣದಲ್ಲಿ ಒಂದು ಯೋಚನೆಯನ್ನು ಮಾಡಿದ ಹೀಗೆ ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ರಾಜ್ಯದ ಅಭಿವೃದ್ಧಿಯತ್ತ ಗಮನಹರಿಸಿ ನೋಡಿದಾಗ ಮೊದಲಾಗಿ ಕಂಡದ್ದು ನಿರುದ್ಯೋಗ ಸಮಸ್ಯೆ. ತಕ್ಷಣದಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಿಬಿಟ್ಟೆ. ಊರಲ್ಲಿರುವ ಎಲ್ಲ ಬಾವಿಗಳನ್ನು ಮುಚ್ಚಿಸಿ ಬಿಡಿ ಎಂದೆ. ಗಲಾಟೆ ಎದ್ದೋಯ್ತು. ಕುಡಿಲಿಕ್ಕೆ ನೀರಿಲ್ಲ. ಯೋಚನೆ ಮಾಡಬೇಡಿ, ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗೀರಿ ಅಂತ ಆಜ್ಞೆ ಮಾಡಿದ್ದೇನೆ. ಎಂಬಲ್ಲಿಗೆ ಒಂದು ಪ್ರಮಾಣದ ನಿರುದ್ಯೋಗ ಸಮಸ್ಯೆ ಎನ್ನುವುದು ಬಗೆಹರಿದ ಹಾಗಾಯಿತು. ಓಹ್, ಈಟ ಏರಿದ್ದೇ ಏರಿದು. ಓಹ್, ಆ ಕಡೆ ಯಾರೋ ಬರ್ತಾ ಇದ್ದಾರಲ್ಲ, ಯಾರದು? ಇವರಿಗೇನಾಯ್ತು ಸ್ವಾಮಿ? ಈ ಊರಿನ ಪದ್ಧತಿಯೇ ಹೀಗೋ ಇವರಿಗೆ ಒಂದು ಕೆಟ್ಟ ರೋಗ ಅಂಟುಕೊಂಡಿತ್ತು, ನನಗೊತ್ತು ಗೊತ್ತಿಲ್ಲ. ನನ್ನನ್ನು ಕರ್ಕೊಂಡು ಬಂದು ಆ ಸ್ಥಳದಲ್ಲಿ ಕುಳ್ಳಿರಿಸಬೇಕಾದ ಅವರೇ ಅಲ್ಲೇ ಕೂತ್ಕೊಂಡು ಆಚೆ ಹೋಗ್ತದೋ ಈಚೆ ಹೋಗ್ತದೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮಸ್ಕಾರ. ಒಂದಕ್ಕೆ ಅದ್ಯಾಕೆ ಹಾಗೆ? ಕಾರಣ ಉಂಟು ಸ್ವಾಮಿ.
ಕರೆತಂದು ವಿಶೇಷವಾಗಿ ಗೌರವಿಸಿ ಸತ್ಕರಿಸಿ ನಿಲ್ಲಿಸಿದ್ದೇನೆ. ಮೊದಲಾಗ ಅನುಮಾನ ಆದದ್ದು ಏನು ಗೊತ್ತುಂಟ? ಯಾಕೆ ಅನುಮಾನ? ನಮ್ಗೆ ಮೊನ್ನೆ ಪೀಠ ಸಿಕ್ಕಿದೆ, ಈಗ ಮತ್ತೆ ಯಾರೋ ಒಬ್ಬ ಬಂದ ಅಂತ ಒಂದ್ಸರಿ ತಲೆ ಬಿಸಿ ಆಯ್ತು ನಮ್ಗೆ. ನಾವು ಹಾಗಲ್ಲ, ಇನ್ನೊಬ್ಬರ ಪೀಠಕ್ಕೆಲ್ಲ ಕಣ್ಣು ಹಾಕುವುದಿಲ್ಲ. ನನಗೆ ಗೊತ್ತಾಯ್ತು. ನಮಗ್ ಸಿಕ್ಕಿದ ಪೀಠವನ್ನು ಸದ್ಯಕ್ಕಂತೂ ಬಿಟ್ಟು ಕೊಡುವುದಿಲ್ಲ. ಅಲ್ಲ, ನಮಗೆ ನಿಮ್ಮ ನೋಡಿದಾಗೆ ಅರ್ಥ ಆಗ್ತದೆ. ಹೇಗೆ? ನಿಮ್ಗೆ ಸಿಕ್ಕಿದ ಪೀಠವನ್ನ ಭದ್ರಪಡಿಸಿಕೊಂಡಿದ್ದೀರಿ ನೀವು ಎನ್ನುವ ಹಾಗೆ. ಅದು ಸುಳ್ಳಲ್ಲ. ನೀವು ಜನ ಯಾರು, ಎಲ್ಲಿಂದ ಬಂದವರು, ಏನು ವಿಷಯ ಗೊತ್ತಾಗ್ಲಿ. ನಾನು ಚಂದ್ರಾವತಿಯಿಂದ ಬಂದದ್ದು. ಚಂದನಾವತಿ? ಚಂದ್ರಹಾಸ ಅಂತ ನನ್ನ ಹೆಸರು. ಅದು ಚಂದ್ರಹಾಸ. ಚಂದ್ರಹಾಸ. ಚಂದ್ರಾವತಿ. ಚಂದ್ರ ಎಲ್ಲಿಯೂ ಕೇಳ್ದಾಗಿಲ್ಲ. ಬಹುತೇಕ ನಮ್ಮಷ್ಟು ಪ್ರಚಾರದಲ್ಲಿ ಇಲ್ವೇ ನನಗೆ. ಹೌದೌದು, ಅದು ನಿಜವಾಗಿ ಸತ್ಯ. ಯಾಕೆ ಗೊತ್ತಾ? ನಿಮ್ಮೂರಿನಲ್ಲಿ ನಮ್ಮ ಪ್ರಚಾರ ಇಲ್ಲ, ನಮ್ಮೂರಲ್ಲಿ ಮಾತ್ರ. ಅಲ್ಲ, ನಮ್ಮೂರಿನಲ್ಲಿ ಸದ್ಯಕ್ಕೆ ಈಗ ನಮ್ದೇ ಪ್ರಚಾರ. ಗೊತ್ತಾಯ್ತು ನನಗೆ. ಇತ್ತೀಚೆಗೆ ಪೀಠ ಏರಿದವಲ್ವೋ? ಹೌದೌದು. ಯಾಕೆ? ಕಾರಣ ಉಂಟು. ಏನು? ವಿಶೇಷವಾಗಿ ನಿಮ್ಮ ಕುರಿತಾಗಿ ತಿಳಿದುಕೊಳ್ಳಬೇಕು ಎನ್ನುವ ಹಂಬಲದಿಂದ ಕೇಳಿದ್ದು. ಬಂದದ್ದು ಚಂದನಾವತಿಯಿಂದ. ಮುಂದೆ ಹೇಳುವುದೇ ಬೇಡ, ಹೆಚ್ಚು ಕಡಿಮೆ ಎಲ್ಲ ಗೊತ್ತಾಗೋಯ್ತು. ನೋಡುವುದಕ್ಕೆ ನನ್ನ ಹಾಗೆ ಇದ್ದೀರಿ. ನಮ್ಮ ಅಪ್ಪನ ಎದುರಿಗೆ ಹೋದ್ರೆ ಅಲ್ವ, ಏ ಕೋಣ, ಏ ಕಣಗಂಪ, ಏ ಸಗಡಿ ಮಂಜ, ಏ ಅವಲಕ್ಕಿ ಸುಬ್ಬ, ನಡೆ ಇಲ್ಲಿಂದ ಅಂತ ಹೇಳಿದ್ರು. ನಿಮಗೆ ನೇರವಾಗಿ ಇಲ್ಲಿಗೆ ಬಂದ್ರಿ ಅಲ್ಲ? ನಿಮಗೆ ದಿವಸ ಬೆಳಗಾದ್ರೆ ಸುಪ್ರಭಾತ ಇದೆ ಅಂತ ನನಗೆ ಗೊತ್ತಾಯ್ತು. ಅಲ್ಲ, ನಮ್ಮ ಅಪ್ಪಯ್ಯ ಆಶೀರ್ವಾದ ಮಾಡುದು ಹಾಗೆ. ಇಲ್ಲ, ನನಗೆ ಹೇಳಿದ ಹಾಗಲ್ಲ. ಮತ್ತೆ ಪೀಠದಲ್ಲಿ ನನ್ನ ಮಗ ಮದನ ಇದ್ದಾನೆ, ಹೋಗೋ ವಿಷಯವನ್ನು ಮುಟ್ಟಿಸಿ ಬಾ ಅಂತ ಹೇಳಿದ್ರು. ಹೌದಾ? ಹೌದು. ಮುಟ್ಟಿಸಿ? ಎಲ್ಲಿ ಮುಟ್ಟಿಸುದು? ಎಲ್ಲ ನಿಮ್ಗೆ ಗೊತ್ತು. ವಿಷಯ ಬಾಯಲ್ಲಿ ಹೇಳಿದ್ದಲ್ಲ, ಬರೆದು ನನ್ನ ಸೆರಗಿನಲ್ಲಿ ಕಟ್ಟಿದ್ದಾರೆ. ಇಲ್ಲ ನೋಡಿ. ಓ, ಇದು ಅಪ್ಪಯ್ಯನ ಲೇಖನ. ಹೌದು, ನಾವೆಲ್ಲ ಮುಟ್ಲಿಕ್ಕಿಲ್ಲ ಅಂತ, ನೀವೇ ಮುಟ್ಟಬೇಕು ಅಂತ ಕಳುಹಿಸುವಾಗಲೇ ಹೇಳ್ತಾರೆ. ಸ್ವಾಮಿ, ಅಪ್ಪಯ್ಯನ ಗಂಟು ಏನಿದ್ರು ಮಕ್ಕಳಿಗೆ ಸಿಗಬೇಕು. ಹೌದು ಅಲ್ವಾ? ಆ ಮಟ್ಟಿಗೆ ನೀವು ಅಪ್ಪಯ್ಯನ ಗಂಟು ಬಿಗಿ ಉಂಟು ಮಾತ್ರ. ಸುಲಭಕ್ಕೆಲ್ಲ ಸಿಗುವುದಲ್ಲ ಇದು. ಎಂತ ಮಾಡ್ತೀರಿ ನೀವು? ಬಿಡಿಸ್ತಾ ಇದ್ದೇನೆ. ಓದುವುದು ಬೇಡವಾ? ಲೇಖನವನ್ನು ಓದಬೇಕು, ಸತ್ಯ. ಇದು ಗುಟ್ಟಿನ ಲೇಖನವಂತೆ. ನಾನೊಬ್ಬ ಇಲ್ಲಿ ಇದ್ದಾಗ ನೀವು ಓದಿದ್ರಿ ಅಂತ ಆದ್ರೆ ಗುಟ್ಟು ರೊಟ್ಟಾಗುದಿಲ್ವಾ? ಗುಟ್ಟು ರೊಟ್ಟೆ ಆಗುವುದಿದ್ರು ಮೂರನೇವರಿಂದ ಬಂದು ನಿಮ್ಗೊಂದು ವ್ಯವಸ್ಥೆ ಆಗ್ಬೇಕಲ್ಲ. ಮಾಡಿ ಮಾಡಿ. ಯಾರಲ್ಲಿ ಮೂರನೇ ಮಾಡಿ 8ನೇ ಕೋಣೆ. ತೊಂದರೆ ಇಲ್ಲ. ಅತಿಥಿ ದೇವೋಭವ ಅಂತ ಹೇಳಿದ್ದೇವೆ ನಾವು. ನಮ್ಮ ಕೋಣೆಯನ್ನೇ ಬಿಟ್ಟುಕೊಡುವ. 420ಕ್ಕೆ ಹಾಕಿ ಇವರನ್ನ. ಇಲ್ಲ, ನಾವು ಇದು ಯಾವಾಗಿಂದ ಆ ಕೋಣೆ ಹೋದದ್ದು ನೀವು? ಅಲ್ಲ, ನಮ್ದು ಮೊದಲಿಂದ ಅದೇ ಸಂಖ್ಯೆ. ಅದೇ ಸಂಖ್ಯೆ? ಹೌದು, ಸತ್ಯ. ಆ ಕೋಣೆಯಲ್ಲಿ ಇರುವಷ್ಟು ವ್ಯವಸ್ಥೆ ಮತ್ತೆ ಯಾವ ಕೋಣೆಯಲ್ಲಿ ಇಲ್ಲ. ನಿಮ್ಮ ಅನುಭವ ನನಗೇನು ಗೊತ್ತು. ಹೌದೌದು. ಕೋಣೆ ಬದಲಾಯಿಸ್ಲಿಕ್ಕೆ ಆಗುದಿಲ್ವಾ? ಚೆ, ನಿಮ್ಗೊಂದು ಎಲ್ಲ ವ್ಯವಸ್ಥೆ ಇರ್ತದೆ. ದಾಕ್ಷಿಣ್ಯ ಮಾಡ್ಕೊಳ್ಬಾರ್ದು. ಹೇಳಿ ಕಳಿಸಿದಾಗ ಬಂದ್ರೆ ಸಾಕು. ಅಂತೂ ಈ ವರ್ಷ ಮ್ಯಾಲೆ ಬಿದ್ದೆ ಅಂತ ಲೆಕ್ಕ. ಪ್ರಪ್ರಥಮವಾಗಿ ಅಪ್ಪಯ್ಯ ಲೇಖನವೊಂದನ್ನು ಬರೆದಿದ್ದಾರೆ. ವಿಷಯ ಏನುಂಟು ಅಂತ ನೋಡುವ. ಶ್ರೀಮತ್ ಸಚಿವ ಶಿರೋಮಣಿ ಪ್ರಪಂಚದಲ್ಲಿ ಯಾವ ಅಪ್ಪನು ಯಾವ ಮಗನಿಗೂ ಈ ರೀತಿಯಾಗಿ ಹೋಗಲಿಕ್ಕಿಲ್ಲ. ಶ್ರೀಮತ್ ಸಚಿವ ಶಿರೋಮಣಿ ಅಲ್ವಾ? ನಮಗೆ ಹೊಗಳಿಕೆ ಮುಖ್ಯ ಅಲ್ಲ ಸ್ವಾಮಿ, ವಿಷಯ ಪ್ರಧಾನ. ಮುಂದುವರೆದವಲ್ಲ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಇದು ಅಪ್ಪಯ್ಯ ನನಗೂ ಹೊಗಳಿದ್ದಲ್ಲ, ಅವನಿಗೆ ಹೊಗಳಿಕೊಂಡಿರ. ಬಿಡಿ, ಮಂತ್ರಿಗಳಿಗಿರುವಂತಹ ಅಭ್ಯಾಸ ನಾವೇನು ಹೇಳಲಿಕ್ಕಾಗುವುದಿಲ್ಲ. ನಮ್ಗೆ ವಿಷಯ ಪ್ರಧಾನ. ನೋಡಿ ಮುಂದೇನುಂಟು ವಿಷಯ ಗೊತ್ತುಗಳೇ ಇದೆ. ಬಳಿಕ ಬಂದಿವನ ಕುಲವಿತ್ತವ್ಯೋ ಕ್ರಮಗಳಲ್ಲಿ ನೋಡುತ್ತಿರದೆ ಕೊಡು ವಿಷಯ ಬಾಲಕಗೆ ಉತ್ತರ. Give
ಇವನನ್ನು ಪೊಗಳಲಾಗುವುದೇ ಘನ ಮಹಿಮನು ಇವನನ್ನು ಪೊಗಳಲಾಗುವುದೇ ಅನುಜಯ ನೀಯುವೆನು ಇವಗೆ ಅನುಜಯ ನೀಯುವೆನು ಮದುವೆ ಲೇಖನ ಅಪ್ಪಯ್ಯ ಗಡಿಬಿಡಿ ಅಲ್ಲ ಮದುವೆ ಗಡಿಬಿಡಿಯಲ್ಲಿ ಆಗಬೇಕು. ಹೌದು. ನಿಮ್ಗೆ ಮಂತ್ರ ಹೇಳುವುದಕ್ಕೆ ಬರ್ತದ? ಹೌದಾ? ಮದುವೆ ಮಾಡಿಸುವುದಕ್ಕೆ ಬರ್ತದ? ಹೌದಾ? ಒಂದು ಮದುವೆ ಮಾಡ್ಸಿ ಹೋಯ್. ಇವತ್ತು ಪುರ್ಸೊತ್ತಿಲ್ಲ. ನಮ್ಗೆ ಇವತ್ತೇ ಆಗ್ಬೇಕಲ್ಲ ಮದುವೆ. ಹಾಗಿದ್ರೆ ಬೇರೆ ಜನ ಬೇರೆ ಎಲ್ಲಿ ಅಂತ ಹುಡುಕಿ ನೋಡುದು. ಕಾರಣ ಮತ್ತೇನು ಅಲ್ಲ ಸ್ವಾಮಿ, ಹೊಣೆಗಾರಿಕೆ ಇದ್ದ ಕಾರಣಕ್ಕಾಗಿ ಸ್ವಲ್ಪ ಗಡಿಬಿಡಿಯಾದದ್ದು ಹೌದೇ ಹೌದು. ಕಾರಣ ಅಣ್ಣನ ಸ್ಥಾನ, ಆ ಸ್ಥಾನದಲ್ಲಿ ನಿಂತು ತಂಗಿಗೆ ಮದುವೆ ಮಾಡಬೇಕೋ ಬೇಡವೋ? ಹಾಗಾಗಬೇಕು ಅಂತಾದ್ರೆ ಬಂದಿರುವ ಹುಡುಗನ ಎಲ್ಲ ರೀತಿಯ ವಿವರ ಪ್ರವರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಹುಡುಗ ಸಂಸ್ಕಾರದಲ್ಲಿ ಮಾತಾಡೋದು ನೋಡಿದ್ರೆ ಒಂದು ಸಂಸ್ಕಾರ ಉಂಟು ಅಂತ ಅರ್ಥ ಆಗ್ತದೆ. ಇನ್ನು ರೂಪದಲ್ಲಿ ನನ್ನಷ್ಟು ಚಂದಿಲ್ಲದೆ ಇದ್ರು ಸಾಮಾನ್ಯ ಅಡ್ಡಿಲ್ಲ, ನನ್ನ ತಂಗಿಗೆ ಸಾಕು ಮಾಮ. ಇನ್ನು ಉಳಿದಂತಹ ಎಲ್ಲ ವಿಚಾರಗಳು ನನ್ನ ತಂದೆಗೆ ಅಡ್ಡಿಲ್ಲ ಅಂತಾದ್ಮೇಲೆ ನಾನು ಯಾಕೆ ತಲೆ ಬಿಸಿ ಮಾಡಬೇಕು? ಪರರ ಹಂಗಲ್ಲಿ ಗೆಲ್ಲುವವನೇ ಮದನ. ನಮ್ಮಲ್ಲಿ ಕುಲಪುರೋಹಿತರಿದ್ದಾರೆ, ಅವರನ್ನೇ ಕರೆದು ಮದುವೆಯನ್ನ ಮಾಡಬೇಕು.